ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನರಸಿಂಹಂಗೋಸ್ಕರ ಮಾವ ಅವ್ರ ಪ್ರಾಣ ಕೊಡೋಕ್ಕೆ ಹೋಗಿದ್ರು ಅಂತ ನೆನ್ಸ್ಕೊಂಡ್ರೆ ಸಾಕು, ಮೈಯೆಲ್ಲ ಜುಮ್ ಅನ್ನತ್ತೆ. ಪಾಪ ಮಗ ಜೀವನದಲ್ಲಿ ಸೆಟ್ಲ್ ಆಗ್ಲಿ ಅಂತ ಜೀವ ಎಷ್ಟು ಕೊರಗ್ತಿದ್ಯೋ ಏನೋ. ಮುಂದೆ ನಾನೇ ಏನಾದರೂ ಮಾಡಬೇಕು. ಈಗ ಸದ್ಯಕ್ಕೆ ಹೊಲಿಗೆ ಮಿಷಿನ್ ಹುಡುಕ್ಬೇಕು. ಏನಪ್ಪ ಮಾಡೋದು? ರಾಮಣ್ಣನ ಇನ್ನೊಂದ್ಸರಿ ಕೇಳೋಣ. ಹಲೋ ರಾಮಣ್ಣವ್ರೆ, ಅದು ಇಲ್ಲಿ ಅಕ್ಕಪಕ್ಕದ ಮನೇಲಿ ಯಾರ ಹತ್ರನಾದ್ರೂ ಹೊಲಿಗೆ ಮಿಷಿನ್ ಇರೋದೇನಾದ್ರೂ ಗೊತ್ತಿದ್ಯಾ ನಿಮ್ಗೆ? ಹೊಲಿಗೆ ಮಿಷಿನ ನಮ್ಮ ಸತೀಶ್ ಅಣ್ಣನ ಹತ್ರ ಇದೆಯಪ್ಪ. ಅವ್ರಿಗೆ ಒಂದು ಮಾತು ಹೇಳಿರ್ತೀರಾ? ನನಗೆ ಇವತ್ತೊಂದು ರಾತ್ರಿಗೆ ಮಿಷಿನ್ ಬೇಕಿತ್ತು. ಹೇಳ್ತೀನಪ್ಪ. ಥ್ಯಾಂಕ್ ಯು ಥ್ಯಾಂಕ್ ಯು. ಯಾರು? ಸರ್, ಸತೀಶ್ ಅಣ್ಣ ಅಂದ್ರೆ ನೀವೇನಾ? ಹೌದು. ಹೊಲಿಗೆ ಮಿಷಿನ್ ಬೇಕಿತ್ತು. ರಾಮಣ್ಣವ್ರು ನಿಮ್ಮ ಹತ್ರ ಕೇಳಕ್ ಹೇಳಿದ್ರು. ಫೋನ್ ಮಾಡಿರ್ಬೇಕಲ್ಲ. ಕೊಡ್ತೀನಿ ಬನ್ನಿ. ಸಾರಿ ಸರ್, ತುಂಬಾ ತೊಂದರೆ ಕೊಡ್ತಿದ್ದೀನಿ. ಪರವಾಗಿಲ್ಲ, ಹೆಲ್ಪ್ ಮಾಡನ್ಬೇಡಿ, ಏನ್ ತೊಂದರೆ ಇಲ್ಲ. ಹೋಗಿ ನಿಧಾನ. ಸ್ವಲ್ಪ ಅಲ್ಲಿ ಬನ್ನಿ. ಇಲ್ಲ 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 ಇಲ್ಲ. ಥ್ಯಾಂಕ್ಸ್ ಸರ್. ಓಕೆ, ಬರ್ತೀನಿ. ಇದು ಎಲೆಕ್ಟ್ರಿಕ್ ಮಿಷಿನ್ ಅಲ್ಲ, ಮ್ಯಾನ್ಯಲ್ಲು. ಇದನ್ನ ಉಪಯೋಗಿಸೋ ಅಭ್ಯಾಸ ಇಲ್ವಲ್ಲ. ಇದಾ ಅದೇನೋ ಅಂತಾರಲ್ವಾ, ಲೋಗೋ. ಅದು ನಾನು ಹೊಲ್ದಿದ್ದೀನಿ ಅಂತ ಗೊತ್ತಾಗ್ಬೇಕಲ್ವಾ, ಅದಕ್ಕೆ ದೀಪದ ಚಿತ್ರ ಬಿಡಿಸಿದ್ದೀನಿ.